ನೋಡಿ, ನಾನಿವತ್ತು ಮುದ್ದೆಗೆ ದಂಟು ಸೊಪ್ಪು ಬರುತ್ತಲ್ಲ, ಅದರ ದಂಟಿನಿಂದ ಪಿಂಡ್ಮಿರಿಯಮ್ ಮಾಡಿದ್ದೀನಿ. ಅವರೆಬೇಳೆ 2 ಸ್ಪೂನಷ್ಟು ಬೇಯಿಸಿಟ್ಕೊಂಡಿದ್ದೀನಿ ಫಸ್ಟೇ. ಮತ್ತು ಅದರೊಳಗೆ ದಂಟುಗಳು ಚೆನ್ನಾಗಿ ತೊಳೆದುಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಜಾಸ್ತಿನೇ ಹಾಕಿ, ಅದು ಕಮ್ಮಿ ಆಗಿಬಿಡುತ್ತೆ. ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಉಪ್ಪು ಹಾಕಿ 1-2 ವಿಸಿಲ್ ಹಾಕ್ಸ್ತೀನಿ. ಇದು ಬೇಯುತ್ತೆ. ಇದು ಹೀರೆಕಾಯಿ, ಪಡವಲಕಾಯಿ, ಸೋರೆಕಾಯಿ ಎಲ್ಲದರಿಂದ ಮಾಡ್ಬೋದು. ಇದಕ್ಕೆ ಒಗ್ಗರಣೆಗೆ ಕಾಳುಮೆಣಸು ಕುಟ್ಟಿಟ್ಕೋಬೇಕು, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹಾಕ್ಕೋಬೇಕು. ಸಾಸಿವೆ ಚಿಟ್ಪಟ ಅಂದಿದೆ. ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಆದಮೇಲೆ ಕರಿಬೇವು ಹಾಕ್ಬಿಟ್ಟು ಮಿಕ್ಕೆಲ್ಲವನ್ನು ಹಾಕ್ಬಿಡ್ತೀನಿ. ಮತ್ತು ಅದು ರುಬ್ಕೊಳ್ಳಿಕ್ಕೆ ಕಾಯಿ ತುರಿ ಮತ್ತು ಗಸಗಸೆ, ಬೆಳ್ಳುಳ್ಳಿ 4 ಎಸಳು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಬೆಂದಿರೋ ಈ ದಂಟು ಅವರೆಬೇಳೆ ಹಾಕ್ಬಿಟ್ಟು ರುಬ್ಕೊಂಡಿರೋ ಇದು ಕಾಯಿ, ಗಸಗಸೆ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಮುದ್ದೆ ಮಾಡ್ಕೊಳ್ಳೋಣ. ಮುದ್ದೆಗೆ 2.5 ಲೋಟ ನೀರು ಹಾಕ್ತಾಯಿದ್ದೀನಿ. ಒಂದೊಂದು ಹಿಟ್ಟಿಗೆ 2 ಲೋಟ ಇಡಿಸುತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರ ಅಂದರೆ 2.5 ಹಾಕಿದ್ರೂ ಒಂದು 6 ನಿಮಿಷ ಬೇಯಿಸಾದ್ಮೇಲೆ ಒಂದು ಅರ್ಧ ಲೋಟ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮುದ್ದೆ ಕಲಕಿ, ಆಮೇಲೆ ಅದು ನೀರು ಸಾಲಿಲ್ಲ ಅಂದರೆ ಸೈಡ್ಗೆ ಇಟ್ಕೊಂಡಿರೋ ನೀರು ಹಾಕ್ಕೊಳ್ಳಿ. ನಾನು 2.5 ಲೋಟ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ನಾನು. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. 2 ಸ್ಪೂನು ರಾಗಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಕುದಿಸ್ತಾಯಿದ್ದೀನಿ. ಇದು ನೋಡಿ, ಈ ಥರ ಇದು ಮುದ್ದೆ ಕೋಲು ನನ್ನ ಹತ್ರ ಇದೆ. ಈ ಥರ ಕುದಿಯೋವಾಗ ಇವಾಗ ಮಿಕ್ಕಿದ್ದಿಟ್ಟು 1 ಲೋಟ ಹಿಟ್ಟಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಮಿಕ್ಕಿದ್ದಿಟ್ಟು ಹಾಕ್ಬಿಟ್ಟು ಆ ಕೋಲು ಚುಚ್ಚಿ ಇಟ್ಬಿಡಬೇಕು. ಒಂದು 6 ನಿಮಿಷ ಚೆನ್ನಾಗಿ ಬೆಂದೋಗುತ್ತೆ. 6ರಿಂದ 7 ನಿಮಿಷ. 1 ನಿಮಿಷ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಬಿಡಿ. ನೋಡಿ, ಈ ಥರ ಚೆನ್ನಾಗಿ ಕುದ್ದಿದೆ. ನಾನೇನು ನೀರು ಸೈಡಿಗೆ ತೆಗಿತಾ ಇಲ್ಲ. ಹಂಗೆ ನಾನು ಈ ಹಿಟ್ಟಿಗೆ ಜಾಸ್ತಿನೇ ಇಡಿಸುತ್ತೆ ನೀರು, ಮೆತ್ತಗಾಗುತ್ತೆ ಮುದ್ದೆ. ಇವಾಗ ಇದನ್ನ ನಾನು ಹಂಗೆ ಮುದ್ದೆ ತಿರುಗ್ತಾ ಇದ್ದೀನಿ. ನೋಡಿ, ಈ ಥರ ತಿರುಗ್ತಾ ಇದ್ದರೆ ಹಿಟ್ಟು ನೀರು ಎಲ್ಲ ಒಂದಾಗುತ್ತೆ. ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ತಿರುಗ್ಕೋಬೇಕು. ಇವಾಗ ನೋಡಿ, ಒಂದು ತಟ್ಟೆಯಲ್ಲಿ ಹಾಕ್ಕೊಂಬಿಟ್ಟು ನೀರು ಮಾಡಿಕೊಂಡು ಮುದ್ದೆ ಕಟ್ಕೋಬೇಕು. ನಾನು 2 ಮುದ್ದೆ ಮಾಡಿದ್ದೀನಿ. ನಾನು ಇವಾಗೊಂದು, ರಾತ್ರಿಗೊಂದು ತಿಂತೀನಿ. ನೋಡಿ, ಈ ಸಾರಿಗಂತೂ ಈ ಮುದ್ದೆ ಎಳ್ಳೆಕಾಯಿ ಉಪ್ಪಿನಕಾಯಿ ನೋಡಿ, ಅದು ಒಗ್ಗರಣೆ ಹಾಕಿಲ್ಲ. ನಾನು ಇವಾಗ ಬಡ್ಸ್ಕೊಂಡಿದ್ದೀನಿ. ಅದು ಕೇಳ್ತಾನೇ ಇದ್ದಾರೆ ತೋರಿಸಿ ಅಂತ. ತೋರಿಸ್ತೀನಿ ರೀ, ಒಗ್ಗರಣೆ ಹಾಕ್ಬಿಟ್ಟು ತೋರಿಸ್ತೀನಿ. ಇವಾಗ ದಂಟುಗಳು ಜಾಸ್ತಿ ಹಾಕ್ಕೊಳ್ಳಿ. ಅದು ಅಲ್ಕಳ್ಗೆ ಹಾಕ್ಕೊಂಡು ನಾವು ಜಿಗ್ದಾಗ ಒಂಥರ ಜ್ಯೂಸಾಗಿ ಬರುತ್ತೆ. ಈ ಕಾಯ್ದು ಎಲ್ಲ ಸೇರಿಕೊಂಡು ಕಾಳುಮೆಣಸು ಎಲ್ಲನೂ ತುಂಬ ರುಚಿ ಇರುತ್ತೆ. ಮಜ್ಜಿಗೆ ಮೆಣಸಿನ್ಕಾಯಿ ನಂಚ್ಕೊಂಡು, ಸೌತೆಕಾಯಿ ನಂಚ್ಕೊಂಡು, ನಿಂಬೆಹಣ್ಣು ಉಪ್ಪಿನಕಾಯಿ ಜೊತೆಗೆ. ಇದಕ್ಕೆ ಟೊಮೊಟೊ ಏನೂ ಹಾಕೋದು ಬೇಡ. ಅವು ನಿಂಬೆಹಣ್ಣು ಉಪ್ಪಿನಕಾಯಿ, ಇಲ್ಲಾಂದರೆ ಎಳ್ಳೆಕಾಯಿ ಉಪ್ಪಿನಕಾಯಿ ನಂಚ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು, ಫ್ರೆಶ್ಶಾಗಿ ಕಾಯಿ ತುರಿದಿದ್ದೆ ಬೆಳಿಗ್ಗೆ, ಅದಕ್ಕೆ ಸೌತೆಕಾಯಿ ಮೇಲೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಊಟ ಅಂತೂ ಇವತ್ತು. ಇದನ್ನು ಕೆಲವರು ಸಪ್ಪೆ ಸಾರು ಅಂತಾರೆ ಅಂತೆ. ನಾನು ಲಾಸ್ಟ್ ಟೈಮ್ ಒಂದು ಹೀರೆಕಾಯ್ದು ಮಾಡಿದಾಗ ಹೇಳ್ತಾಯಿದ್ರು ಕೆಲವರು. ನಾವು ಪಿಂಡ್ಮಿರ್ಮು ಅಂತೀವಿ. ಮಾಡ್ಕೊಂಡು ನೋಡಿ ಏನಿಸ್ತು ಅಂತ ಕಾಮೆಂಟ್ ಮಾಡಿ.